ಓಂ ಗಣೇಶಾಯ ನಮಃ. ನಮ್ಮ ಸುತ್ತಮುತ್ತ ಕೆಲವು ಅಪರೂಪದ ವ್ಯಕ್ತಿಗಳನ್ನು ನಾವು ನೋಡಿರುತ್ತೇವೆ. ಅವರು ಎಲ್ಲಿ ಹೋದರೂ ತಮ್ಮ ನಗುವಿನಿಂದಲೇ ಎಲ್ಲರ ಮನಸ್ಸು ಗೆಲ್ಲುತ್ತಾರೆ. ಅವರ ಸುತ್ತಮುತ್ತ ಸದಾ ಒಂದು ಧನಾತ್ಮಕ ಶಕ್ತಿ ಹರಿದಾಡುತ್ತಿರುತ್ತದೆ. ಯಾರಿಗೇ ಕಷ್ಟ ಬಂದರೂ ಮುನ್ನುಗ್ಗಿ ಬಂದು ಸಹಾಯ ಮಾಡುವ ಗುಣ ಇವರದ್ದು. ಎಲ್ಲಿಯೇ ಭಿನ್ನಾಭಿಪ್ರಾಯ, ಜಗಳಗಳಿದ್ದರೂ ಇವರೇ ಮುಂದೆ ನಿಂತು ರಾಜಿ ಪಂಚಾಯಿತಿ ಮಾಡಿಸಿ ದೂರವಾದವರನ್ನು ಹತ್ತಿರ ಸೇರಿಸುವ ಚಮತ್ಕಾರ ಇವರಿಗೆ ಸಿದ್ಧಿಸಿರುತ್ತದೆ. ಮೇಲ್ನೋಟಕ್ಕೆ ಇವರ ಮುಖದಲ್ಲಿ ಸದಾ ಒಂದು ದೈವಿಕ ಕಳೆ ಹಾಗೂ ಪ್ರಶಾಂತತೆ ಎದ್ದು ಕಾಣುತ್ತದೆ. ಆದರೆ ಜಗತ್ತಿನ ಕಣ್ಣಿಗೆ ಇಷ್ಟೊಂದು ಹಸನ್ಮುಖಿಯಾಗಿ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಈ ಜೀವಗಳು ರಾತ್ರಿಯ ಕತ್ತಲೆಯಲ್ಲಿ ಒಂಟಿಯಾಗಿ ತಮ್ಮ ಕೋಣೆಯಲ್ಲಿ ಅನುಭವಿಸುವ ಮಾನಸಿಕ ವೇದನೆ ಯಾರಿಗೂ ತಿಳಿದಿರುವುದಿಲ್ಲ. ತಮ್ಮ ಕಣ್ಣೀರಿನ ಹನಿಗಳನ್ನು ಯಾರಿಗೂ ಗೊತ್ತಾಗದಂತೆ ದಿಂಬಿಗೆ ಉಜ್ಜಿಕೊಳ್ಳುತ್ತಾರೆ. ಎದೆಯಾಳದಲ್ಲಿ ಬೆಟ್ಟದಷ್ಟು ನೋವಿದ್ದರೂ ಅದನ್ನು ನುಂಗಿಕೊಂಡು ಬೇರೆಯವರ ಮೊಗದಲ್ಲಿ ನಗುವರಯಿಸಲು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಡುವ ಆ ನಿಷ್ಕಲ್ಮಶ, ಕರುಣಾಮಯಿ ಹಾಗೂ ಅತ್ಯಂತ ಸೂಕ್ಷ್ಮ ಮನಸ್ಸಿನ ರಾಶಿಯೇ ತುಲಾರಾಶಿ. ಈ ಹಿಂದೊಮ್ಮೆ ನಮ್ಮ ಜೀವನ ಜ್ಯೋತಿ ವಾಹಿನಿಯಲ್ಲಿ ತುಲಾರಾಶಿಯ ಜಾತಕದವರ ಕುರಿತು ನಾವು ಮಾಹಿತಿ ಹಂಚಿಕೊಂಡಾಗ ನೀವು ಹಾಕಿದ್ದ ಕಮೆಂಟ್ಗಳನ್ನು ಓದಿ ನಿಜಕ್ಕೂ ನನ್ನ ಕಣ್ಣಂಚು ಒದ್ದೆಯಾಗಿತ್ತು. ಬಹಳಷ್ಟು ಜನ ತಮ್ಮ ಮನಸ್ಸಿನ ಭಾರವನ್ನು ತೋಡಿಕೊಳ್ಳುತ್ತಾ, ನಾವು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುತ್ತೇವೆ, ಯಾರಿಗೂ ಕೇಡು ಬಗೆದಿಲ್ಲ, ಆದರೂ ನಮ್ಮ ಜೀವನದಲ್ಲಿ ಮಾತ್ರ ಯಾಕಿಷ್ಟು ಸಂಕಟ? ನಮ್ಮ ಒಳ್ಳೆಯತನವೇ ನಮಗೆ ಮುಳುವಾಗಿದೆಯೇ? ಬೇರೆಯವರ ಒಳಿತಿಗಾಗಿ ಶ್ರಮಿಸಿ ನಾವೇ ಕೆಟ್ಟವರಾಗುತ್ತಿದ್ದೇವಲ್ಲ, ಈ ಜಂಜಾಟದಿಂದ ಆಚೆ ಬರುವುದು ಹೇಗೆ ಎಂದು ಅತ್ಯಂತ ನೊಂದುಕೊಂಡು ಪ್ರಶ್ನಿಸಿದ್ದೀರಿ. ಹೌದು ವೀಕ್ಷಕರೇ, ತುಲಾರಾಶಿಯವರ ಪಾಲಿನ ಅತಿದೊಡ್ಡ ಶತ್ರುಗಳು ಹೊರಗಿನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅವರಿಗೆ ಮೋಸ ಮಾಡುತ್ತಿರುವುದು ಬೇರಾರೂ ಅಲ್ಲ, ಬದಲಿಗೆ ಅವರ ಮನಸ್ಸಿನ ಆಳದಲ್ಲಿ ಬೇರೂರಿರುವ ಕೆಲವು ಅತಿಯಾದ ಮುಗ್ಧ ಗುಣಗಳೇ ಆಗಿವೆ. ಹಾಗಾಗಿ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ತುಲಾರಾಶಿಯವರ ಬದುಕನ್ನು ದಿನನಿತ್ಯ ನರಕ ಮಾಡುತ್ತಿರುವ, ಅವರ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಆ ಆಂತರಿಕ ಶತ್ರುಗಳು ಯಾರು? ನೀವು ಬೆಳೆಸಿದ ಸಂಬಂಧಗಳೇ ನಿಮ್ಮನ್ನು ಯಾಕೆ ಉಸಿರುಗಟ್ಟಿಸುವಂತೆ ಮಾಡುತ್ತಿವೆ? ಹಾಗೂ ಬಹುಮುಖ್ಯವಾಗಿ ಆ ಶತ್ರುಗಳನ್ನು ಮಟ್ಟಹಾಕಿ ನಿಮ್ಮ ಕಳೆದುಹೋದ ನಗು ಮತ್ತು ಸ್ವಾಭಿಮಾನವನ್ನು ಮರಳಿ ಗಳಿಸುವುದು ಹೇಗೆ ಎಂಬುದನ್ನು ಬಹಳ ವಿಸ್ತಾರವಾಗಿ ಬಿಡಿಸಿ ಹೇಳಲಿದ್ದೇನೆ. ನೀವೇನಾದರೂ ತುಲಾರಾಶಿಯಲ್ಲಿ ಹುಟ್ಟಿದ್ದರೆ ಅಥವಾ ನಿಮ್ಮ ಆಪ್ತರು, ಕುಟುಂಬದವರು ಈ ರಾಶಿಯವರಾಗಿದ್ದರೆ ದಯಮಾಡಿ ಈ ವಿಡಿಯೋವನ್ನು ಸ್ವಲ್ಪವೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅತ್ಯಂತ ಶಾಂತವಾಗಿ ಪ್ರತಿಯೊಂದು ಪದವನ್ನು ಗಮನವಿಟ್ಟು ಆಲಿಸಿ, ಏಕೆಂದರೆ ಈಗ ನಾನು ಹೇಳಹೊರಟಿರುವ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಅಗಾಧ ಶಕ್ತಿಯನ್ನು ಹೊಂದಿವೆ. ಇದು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಅಡಗಿರುವ ಶಕ್ತಿಯನ್ನು ಜಾಗೃತಗೊಳಿಸುವ ಪ್ರಾಮಾಣಿಕ ಪ್ರಯತ್ನವಾಗಿದೆ. ಬನ್ನಿ, ಆ ಕಟುಸತ್ಯಗಳ ಕಡೆಗೆ ಹೆಜ್ಜೆ ಹಾಕೋಣ. ತುಲಾರಾಶಿಯ ಪ್ರತೀಕವೇ ತಕ್ಕಡಿ. ಬದುಕಿನ ಪ್ರತಿಯೊಂದು ಹಂತದಲ್ಲೂ ಎಲ್ಲವನ್ನೂ ಸಮತೋಲನದಲ್ಲಿ ಕೊಂಡೊಯ್ಯಬೇಕು, ಯಾರ ಮನಸ್ಸಿಗೂ ಘಾಸಿಯಾಗಬಾರದು, ಎಲ್ಲರೂ ಸಂತೋಷದಿಂದ ಕೂಡಿರಬೇಕು ಎಂಬುದು ಇವರ ಅತಿಯಾಗ ಕಾಳಜಿ. ಆದರೆ ಈ ಸಮತೋಲನ ಕಾಯ್ದುಕೊಳ್ಳುವ ಭರದಲ್ಲಿ ತುಲಾರಾಶಿಯವರು ಜೀವನವನ್ನು ಹಾಳುಗೆಡವುತ್ತಿರುವ ಮೊದಲನೇ ಹಾಗೂ ಅತ್ಯಂತ ಪ್ರಬಲ ಶತ್ರು ಎಂದರೆ ಎಲ್ಲರನ್ನೂ ಮೆಚ್ಚಿಸುವ ಹುಚ್ಚು ಮತ್ತು ಯಾರ ಮುಖದ ಮೇಲೂ ನೇರವಾಗಿ ಆಗುವುದಿಲ್ಲ ಅಥವಾ ಇಲ್ಲ ಎಂದು ಹೇಳಲಾಗದ ಅಸಹಾಯಕತೆ. ಒಮ್ಮೆ ನಿಮ್ಮ ನಿತ್ಯದ ಜೀವನವನ್ನು ಅವಲೋಕಿಸಿ ನೋಡಿ. ಯಾರಾದರೂ ನಿಮ್ಮ ಬಳಿ ಬಂದು ಸಹಾಯ ಯಾಚಿಸಿದರೆ, ನಿಮಗೆ ಎಷ್ಟೇ ತೊಂದರೆಯಿದ್ದರೂ, ನಿಮ್ಮ ಜೇಬಿನಲ್ಲಿ ಬಿಡಿಗಾಸಿಲ್ಲದಿದ್ದರೂ, ನಿಮಗೆ ಸಮಯದ ಅಭಾವವಿದ್ದರೂ ಸಹ ಅವರ ಮುಖಕ್ಕೆ ನೇರವಾಗಿ ನನ್ನಿಂದ ಸಾಧ್ಯವಿಲ್ಲ ಎಂದು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ನಾನು ಇಲ್ಲ ಎಂದರೆ ನೊಂದುಕೊಳ್ಳುತ್ತಾರೋ, ನಮ್ಮ ಸಂಬಂಧ ಮುರಿದು ಬೀಳುತ್ತದೆಯೋ ಎಂಬ ಆಧಾರರಹಿತ ಭಯ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಇದರ ದುಷ್ಪರಿಣಾಮ ಏನಾಗುತ್ತಿದೆ ಗೊತ್ತೇ? ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮೂಲೆಗುಂಬು ಮಾಡಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕಮರಿಸಿ, ನಿಮ್ಮದೇ ನೆಮ್ಮದಿಯನ್ನು ಬಲಿಕೊಟ್ಟು ಇತರರಿಗಾಗಿ ಹಗಲಿರುಳು ಶ್ರಮಿಸುತ್ತೀರಿ. ನಿಮ್ಮ ಹೊಟ್ಟೆಯನ್ನು ಕಟ್ಟಿ ಬೇರೆಯವರಿಗೆ ಊಟ ಹಾಕುವ ಮಹಾನ್ ತ್ಯಾಗಮಯಿಗಳು ನೀವು. ನಿಮ್ಮನ್ನು ನಂಬಿ ಬಂದವರಿಗಾಗಿ ಪ್ರಾಣ ಕೊಡಲು ಹಿಂದೇಟು ಹಾಕುವುದಿಲ್ಲ. ಆದರೆ ಸ್ನೇಹಿತರೆ, ಒಂದು ನೈಜ ಸತ್ಯವನ್ನು ಎದೆಮುಟ್ಟಿ ಕೇಳಿಕೊಳ್ಳಿ. ನೀವು ಅವರಿಗಾಗಿ ನಿಮ್ಮ ಸರ್ವಸ್ವವನ್ನೇ ಧಾರೆ ಎರೆದರೂ ನಾಳೆ ನಿಮಗೆ ಒಂದು ಸಣ್ಣ ಸಂಕಷ್ಟ ಎದುರಾದಾಗ ಅದೇ ವ್ಯಕ್ತಿಗಳು ನಿಮ್ಮತ್ತ ತಿರುಗಿಯೂ ನೋಡುವುದಿಲ್ಲ. ನೀವು ಅವರಿಗಾಗಿ ಹಗಲಿರುಳು ಪಟ್ಟ ಶ್ರಮವೆಲ್ಲವೂ ಅವರು ಕ್ಷಣಮಾತ್ರದಲ್ಲಿ ಮರೆತುಬಿಡುತ್ತಾರೆ. ನೀವು ಸಹಾಯದ ಹಸ್ತ ಚಾಚಿದಾಗ ನಾನಾ ಕುಂಟು ನೆಪಡುಲನ್ನೊಡ್ಡಿ ನುಣುಚಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗಾಗುವ ಆಘಾತ, ನಿಮ್ಮ ಕಣ್ಣಿಂದ ಸುರಿಯುವ ಕಣ್ಣೀರು ಯಾರಿಗೂ ಲೆಕ್ಕಕ್ಕಿರುವುದಿಲ್ಲ.
ಎಲ್ಲರ ಕಣ್ಣಲ್ಲೂ ಒಳ್ಳೆಯವರಾಗಬೇಕು ಎಂಬ ಈ ಧಾವನದಲ್ಲಿ ನಿಮಗೆ ನೀವೇ ಬಹುದೊಡ್ಡ ದ್ರೋಹ ಎಸಗತ್ತಿದ್ದೀರಿ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಏಕಕಾಲದಲ್ಲಿ ಸಂತೋಷಪಡಿಸಲು ಸಾಕ್ಷಾತ್ ದೇವರಿಗೂ ಸಾಧ್ಯವಿಲ್ಲ ಎಂದ ಮೇಲೆ ಸಾಮಾನ್ಯ ಮನುಷ್ಯರಾದ ನಿಮಗೆ ಹೇಗೆ ತಾನೇ ಸಾಧ್ಯ? ನಿಮ್ಮ ಈ ಇಲ್ಲ ಎನ್ನಲಾಗದ ದೌರ್ಬಲ್ಯವನ್ನು ಮತ್ತು ಮೃದು ಮನಸ್ಸನ್ನು ಇಂದಿನ ಈ ಸ್ವಾರ್ಥ ಸಮಾಜ ತನ್ನ ಲಾಭಕ್ಕಾಗಿ ನಿರ್ದಯವಾಗಿ ಬಳಸಿಕೊಳ್ಳುತ್ತಿದೆ. ಇದು ನಿಮ್ಮ ಒಳ್ಳೆಯತನವಲ್ಲ, ಬದಲಿಗೆ ನಿಮ್ಮನ್ನು ನೀವೇ ಮಾನಸಿಕವಾಗಿ ಕುಗ್ಗಿಸಿಕೊಳ್ಳುತ್ತಿರುವ ಅಪಾಯಕಾರಿ ಹಾದಿ. ಇದು ಕಹಿಯಾದರೂ ಒಪ್ಪಿಕೊಳ್ಳಲೇಬೇಕಾದ ಸತ್ಯ. ಇನ್ನು ತುಲಾರಾಶಿಯವರ ಒಳಗೆ ಅಡಗಿರುವ ಎರಡನೇ ಅತಿದೊಡ್ಡ ದೌರ್ಬಲ್ಯವೆಂದರೆ ಸರಿಯಾದ ಸಮಯಕ್ಕೆ ಸೂಕ್ತ ಹಾಗೂ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪರದಾಡುವುದು ಮತ್ತು ವಿಪರೀತ ಗೊಂದಲಗಳಿಗೆ ಸಿಲುಕುವುದು. ನಿಮ್ಮ ರಾಶಿಯ ಲಾಂಛನ ತಕ್ಕಡಿಯಾಗಿರುವುದರಿಂದ ನೀವು ಪ್ರತಿಯೊಂದು ವಿಷಯವನ್ನೂ ಆ ತಕ್ಕಡಿಯಲ್ಲಿಟ್ಟು ತೂಗಿ ನೋಡಲು ಮುಂದಾಗುತ್ತೀರಿ. ಜೀವನದಲ್ಲಿ ಯಾವುದಾದರೂ ಮಹತ್ವದ ಘಟ್ಟ ಎದುರಾದಾಗ, ಒಂದು ಹೊಸ ಅವಕಾಶ ಒದಗಿ ಬಂದಾಗ, ಅಥವಾ ಎರಡು ಆಯ್ಕೆಗಳಲ್ಲಿ ಒಂದನ್ನು ಆರಿಸಿಕೊಳ್ಳುವ ಪ್ರಮೇಯ ಬಂದಾಗ ನೀವು ಪಡುವ ಮಾನಸಿಕ ವೇದನೆ ಅಷ್ಟಿಷ್ಟಲ್ಲ. ಇದು ಸರಿಯೇ ಅಥವಾ ಅದು ಸರಿಯೇ? ಒಂದು ವೇಳೆ ನಾನು ಈ ನಿರ್ಧಾರಕ್ಕೆ ಬಂದರೆ ನನ್ನ ಕುಟುಂಬದವರಿಗೆ ತೊಂದರೆಯಾಗಬಹುದೇ? ನನ್ನಿಂದ ಯಾರಿಗಾದರೂ ಅನ್ಯಾಯವಾದೀತೆ? ಅವರು ಬೇಸರಗೊಳ್ಳುತ್ತಾರೆಯೇ ಎಂದು 1000 ಬಾರಿ ಚಿಂತಿಸುತ್ತೀರಿ. ಅತ್ಯುತ್ತಮವಾದದ್ದನ್ನೇ ಆಯ್ಕೆ ಮಾಡಬೇಕು, ಒಂದು ಸಣ್ಣ ತಪ್ಪು ಕೂಡ ನಡೆದು ಹೋಗಬಾರದು ಎಂಬ ಹಂಬಲದಲ್ಲಿ ಕೇವಲ ಯೋಚಿಸುತ್ತಲೇ ಕಾಲ ಕಳೆಯುತ್ತೀರಿ. ಹೀಗೆ ಯೋಚನೆ ಮಾಡುತ್ತಾ ಕೂತಿರುವಾಗಲೇ ನಿಮ್ಮ ಕೈಗೆ ಬಂದೆರಗಿದ ಅದೆಷ್ಟೋ ಅಮೂಲ್ಯ ಅವಕಾಶಗಳನ್ನು, ಅದೃಷ್ಟದ ಬಾಗಿಲುಗಳನ್ನು ನೀವೇ ಸ್ವತಃ ಮುಚ್ಚಿಕೊಂಡಿದ್ದೀರಿ. ಹಿಂದೊಮ್ಮೆ ನೆನಪಿಸಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನೀವು ಸಕಾಲದಲ್ಲಿ ದಿಟ್ಟ ತೀರ್ಮಾನ ಕೈಗೊಳ್ಳದೆ ಹಿಂದೇಟು ಹಾಕಿದ ಕಾರಣಕ್ಕಾಗಿಯೇ ಆ ಸುವರ್ಣಾವಕಾಶ ಬೇರೊಬ್ಬರ ಪಾಲಾಗಿ ಹೋಗಿದೆ. ಸ್ನೇಹಿತರೆ, ನೀವು ಗ್ರಹಿಸಬೇಕಾದ ಒಂದು ಪ್ರಮುಖ ವಿಚಾರವೇನೆಂದರೆ, ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತಲೂ ಭಯಪಟ್ಟುಕೊಂಡು ಯಾವುದೇ ನಿರ್ಧಾರವನ್ನೇ ತೆಗೆದುಕೊಳ್ಳದೆ ಸುಮ್ಮನೆ ಕಾಲಹರಣ ಮಾಡುವುದು ಜೀವನದ ಅತಿದೊಡ್ಡ ಪ್ರಮಾದವಾಗಿದೆ. ನೀವು ತೀರ್ಮಾನ ಕೈಗೊಳ್ಳಲು ಎಷ್ಟು ವಿಳಂಬ ಮಾಡುತ್ತೀರೋ, ನಿಮ್ಮ ಜೀವನದ ಲಗಾಮು ಅಷ್ಟು ಸುಲಭವಾಗಿ ಬೇರೊಬ್ಬರ ಕೈ ಸೇರುತ್ತದೆ. ನಿಮ್ಮ ಭವಿಷ್ಯವನ್ನು ಬೇರೆ ಯಾರೋ ರೂಪಿಸಲು ಪ್ರಾರಂಭಿಸುತ್ತಾರೆ. ನಿಮ್ಮ ಈ ಅತಿಯಾದ ಗೊಂದಲದ ಪ್ರವೃತ್ತಿಯೇ ನಿಮ್ಮ ಏಳಿಗೆಗೆ, ನಿಮ್ಮ ಯಶಸ್ಸಿಗೆ ಅತಿ ದೊಡ್ಡ ತಡೆಗೋಡೆಯಾಗಿ ನಿರ್ಮಾಣಗೊಂಡು ನಿಮ್ಮನ್ನು ಹಿಂದಕ್ಕೆ ಜಗ್ಗುತ್ತಿದೆ. ತುಲಾರಾಶಿಯವರನ್ನು ಕಾಡುತ್ತಿರುವ ಮೂರನೇ ಅತಿ ದೊಡ್ಡ ಹಾಗೂ ಅಪಾಯಕಾರಿ ಶತ್ರುವೆಂದರೆ ಜಗಳ ಅಥವಾ ಸಂಘರ್ಷವೆಂದರೆ ವಿಪರೀತವಾಗಿ ಬೆದರುವುದು ಮತ್ತು ತಮಗೆದುರಾದ ನೋವನ್ನು ತಾವೇ ನುಂಗಿಕೊಂಡು ಸುಮ್ಮನಾಗುವುದು. ತುಲಾರಾಶಿಯವರಿಗೆ ಶಾಂತಿ ಮತ್ತು ನೆಮ್ಮದಿಯೇ ಉಸಿರು. ಎಲ್ಲಿ ಜಗಳ, ವಾಗ್ವಾದ, ಕೂಗಾಟ, ಕಿರುಚಾಟಗಳಿರುತ್ತವೆಯೋ ಅಲ್ಲಿಂದ ಆದಷ್ಟು ದೂರ ಉಳಿಯಲು ಇವರು ಇಷ್ಟಪಡುತ್ತಾರೆ. ಮನೆಯಲ್ಲಿ, ಸಂಬಂಧಗಳ ನಡುವೆ ಅಥವಾ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಯಾರಾದರೂ ಇವರನ್ನು ವಿನಾಕಾರಣ ನಿಂದಿಸಿದರೆ, ಇವರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದರೆ ಇವರು ತಕ್ಷಣವೇ ಎದುರಾಳಿಯ ಮೇಲೆ ತಿರುಗಿ ಬೀಳುವ ಸಾಹಸಕ್ಕೆ ಕೈಹಾಕುವುದಿಲ್ಲ. ಕಣ್ಣೆದುರೇ ಘೋರ ಅನ್ಯಾಯ ನಡೆಯುತ್ತಿದ್ದರೂ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಸಲುವಾಗಿ ಮೌನಕ್ಕೆ ಶರಣಾಗುತ್ತಾರೆ. ಜಗಳ ವಿಕೋಪಕ್ಕೆ ಹೋಗಬಾರದು, ವರ್ಷಾನುಗಟ್ಟಲೆ ಬೆಳೆಸಿಕೊಂಡು ಬಂದ ಸಂಬಂಧಗಳು ಕಡಿದು ಹೋಗಬಾರದು, ಮನೆಯಲ್ಲಿನ ನೆಮ್ಮದಿಯ ವಾತಾವರಣ ಕೆಡಬಾರದು ಎಂಬ ಒಂದೇ ಒಂದು ಮುಗ್ಧ ಕಾರಣಕ್ಕಾಗಿ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾದರೂ, ತಮ್ಮದೇನೂ ತಪ್ಪಿಲ್ಲದಿದ್ದರೂ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ಜಗಳ ಬೇಡವೆಂಬ ಕಾರಣಕ್ಕಾಗಿಯೇ ಬೇರೆಯವರ ತಪ್ಪುಗಳಿಗೂ ಇವರೇ ಕ್ಷಮೆಯಾಚಿಸಿಬಿಡುತ್ತಾರೆ. ಆದರೆ ಆ ಒಳಗಿನ ಕೋಪವನ್ನು, ಆ ತೀವ್ರವಾದ ಅವಮಾನವನ್ನು ತಮ್ಮೊಳಗೆ ನುಂಗುತ್ತಾ ದಿನೇ ದಿನೇ ತಮ್ಮನ್ನು ತಾವೇ ಸುಟ್ಟುಕೊಳ್ಳುತ್ತಾ ಹೋಗುತ್ತಾರೆ. ಹಗಲಿನಲ್ಲಿ ಎಲ್ಲರ ಮುಂದೆ ನಗುವ ಇವರು ರಾತ್ರಿಯಾಗುತ್ತಿದ್ದಂತೆ ಆ ಕಹಿ ಮಾತುಗಳನ್ನು ಮೆಲುಕು ಹಾಕುತ್ತಾ ದಿಂಬಿಗೆ ಮುಖವೊತ್ತಿ ಕಣ್ಣೀರಿಡುತ್ತಾರೆ. ಯಾರಿಗೂ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲಾಗದೆ ಆ ನೋವಿನಿಂದಲೇ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಸ್ನೇಹಿತರೆ, ಬಹಳ ಕಹಿಯಾದ ಸತ್ಯವೊಂದನ್ನು ನೀವು ಅರಗಿಸಿಕೊಳ್ಳಲೇಬೇಕಿದೆ. ನಿಮ್ಮ ಈ ಅತಿಯಾದ ಮೌನ ಹಾಗೂ ಎಲ್ಲದಕ್ಕೂ ಹೊಂದಿಕೊಳ್ಳುವ ಸ್ವಭಾವವನ್ನು ಈ ಜಗತ್ತು ನಿಮ್ಮ ಹೇಡಿತನ ಅಥವಾ ಅಸಹಾಯಕತೆ ಎಂದು ತಪ್ಪಾಗಿ ಭಾವಿಸಿದೆ. ನೀವು ಹೀಗೆ ಎಲ್ಲದಕ್ಕೂ ತಲೆಬಾಗುತ್ತಲೇ ಇದ್ದರೆ ಈ ಕ್ರೂರ ಸಮಾಜ ನಿಮ್ಮನ್ನು ಮತ್ತಷ್ಟು ತುಳಿಯಲು ಯತ್ನಿಸುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಭರದಲ್ಲಿ ನಿಮ್ಮತನವನ್ನೇ ನೀವು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಸಿಟ್ಟನ್ನು ಹೊರಹಾಕದೆ, ನಡೆಯುತ್ತಿರುವ ಅನ್ಯಾಯವನ್ನು ನೇರವಾಗಿ ಪ್ರಶ್ನಿಸದೆ, ಕೇವಲ ಕೃತಕ ಶಾಂತಿಯನ್ನು ಕಾಪಾಡುವ ಭ್ರಮೆಯಲ್ಲಿ ನೀವೇ ನಿಮ್ಮ ಆರೋಗ್ಯ ಹಾಗೂ ಭವಿಷ್ಯವನ್ನು ಹಾಳುಗೆಡವುತ್ತಿದ್ದೀರಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ತುಲಾರಾಶಿಯವರ ಬದುಕನ್ನು ನರಕ ಸದೃಶ ಮಾಡುತ್ತಿರುವ ಆ 3 ಪ್ರಮುಖ ಶತ್ರುಗಳ ಕುರಿತು ಚರ್ಚಿಸಿದೆವು.
ಹಾಗಾದರೆ ಈ ಮಾನಸಿಕ ಯಾತನೆಯಿಂದ ಮುಕ್ತರಾಗುವುದು ಹೇಗೆ? ನಿಮ್ಮ ಕಳೆದುಹೋದ ನಗು ಹಾಗೂ ನಿಮ್ಮ ಸ್ವಾಭಿಮಾನವನ್ನು ಮರಳಿಗಳಿಸುವುದು ಹೇಗೆ? ಬನ್ನಿ, ಈಗ ಪರಿವರ್ತನೆಯ ಹಾದಿಯ ಬಗ್ಗೆ ಗಮನಹರಿಸೋಣ. ಮೊದಲನೇ ಹಾಗೂ ಅತ್ಯಂತ ಪ್ರಮುಖ ಹೆಜ್ಜೆಯೆಂದರೆ ನಿಮ್ಮ ಮುಖವಾಡವನ್ನು ತೆಗೆದಿಡಿ ಮತ್ತು ಇಲ್ಲ ಎಂದು ಹೇಳುವುದನ್ನು ಕರಗತ ಮಾಡಿಕೊಳ್ಳಿ. ನಿಮಗೆ ಇಷ್ಟವಿಲ್ಲದ, ನಿಮ್ಮ ಕೈಲಾದಷ್ಟು ಮೀರಿದ ಕೆಲಸಗಳಿಗೆ ಬಹಳ ನಯವಾಗಿ ಆದರೆ ಕಟ್ಟುನಿಟ್ಟಾಗಿ ಇಲ್ಲ ಎಂದು ಹೇಳಿ. ನೀವು ಇಲ್ಲ ಎಂದ ತಕ್ಷಣವೇ ಕೆಲವರು ನಿಮ್ಮಿಂದ ಅಂತರ ಕಾಯ್ದುಕೊಳ್ಳಬಹುದು. ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಬಹುದು. ಆದರೆ ನೆನಪಿನಲ್ಲಿಡಿ, ಯಾರು ನಿಮ್ಮ ಒಂದು ಇಲ್ಲ ಎಂಬ ಪದದಿಂದ ದೂರವಾಗುತ್ತಾರೋ ಅವರು ಎಂದಿಗೂ ನಿಮ್ಮ ನೈಜ ಹಿತೈಷಿಗಳಾಗಿರಲು ಸಾಧ್ಯವೇ ಇಲ್ಲ. ಅಂಥವರಿಂದ ದೂರ ಉಳಿಯುವುದೇ ನಿಮ್ಮ ನೆಮ್ಮದಿಯ ಬದುಕಿಗೆ ಅತಿ ದೊಡ್ಡ ಮಾರ್ಗ. ಎಲ್ಲರನ್ನೂ ಮೆಚ್ಚಿಸುವ ಈ ವ್ಯರ್ಥ ಪ್ರಯತ್ನವನ್ನು ಇಂದೇ ಕೈಬಿಡಿ. ಎರಡನೆಯದಾಗಿ, ಬೇರೆಯವರಿಗಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ನಿಮ್ಮ ಖುಷಿಯನ್ನು, ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಿ ಬೇರೆಯವರ ಮುಖದಲ್ಲಿ ನಗು ತರಿಸುವ ಅಗತ್ಯ ನಿಮಗಿಲ್ಲ. ನಿಮ್ಮ ಬದುಕಿನ ಪ್ರಮುಖ ನಿರ್ಧಾರಗಳನ್ನು ನೀವೇ ಸ್ವತಂತ್ರವಾಗಿ ತೆಗೆದುಕೊಳ್ಳಿ. ತೀರ್ಮಾನ ಕೈಗೊಳ್ಳುವಾಗ ಗೊಂದಲಕ್ಕೆ ಒಳಗಾಗಬೇಡಿ. ಒಂದು ವೇಳೆ ನೀವು ತೆಗೆದುಕೊಂಡ ನಿರ್ಧಾರ ತಪ್ಪಾಗಿದ್ದರೂ ಅದರಿಂದ ಒಂದು ಪಾಠ ಕಲಿಯಿರಿ. ಆದರೆ ಹೆದರಿಕೊಂಡು ಮಾತ್ರ ಸುಮ್ಮನೆ ಕೂತಿರಬೇಡಿ. ನಿಮ್ಮ ಜೀವನದ ನಿಯಂತ್ರಣ ಸದಾ ನಿಮ್ಮ ಕೈಯಲ್ಲೇ ಇರಬೇಕು. ಮೂರನೆಯದಾಗಿ, ನಿಮಗೆ ಅನ್ಯಾಯವಾದಾಗ ದೃಢವಾಗಿ ಧ್ವನಿ ಎತ್ತಿ. ಸಂಬಂಧವನ್ನು ಉಳಿಸಿಕೊಳ್ಳಬೇಕು ಎಂಬ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮ ಸ್ವಾಭಿಮಾನವನ್ನು ಯಾರಿಗೂ ಅಡಮಾನ ಇಡಬೇಡಿ. ನಿಮ್ಮ ಮೌಲ್ಯ ತಿಳಿಯದವರು, ನಿಮ್ಮನ್ನು ಪದೇ ಪದೇ ಹೀಯಾಳಿಸುವವರು ನಿಮ್ಮಿಂದ ದೂರವಾದರೆ ಅದು ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ಉಳಿತೇ ಸರಿ. ಜಗಳವಾಗುತ್ತದೆ ಎಂದು ಹೆದರಿ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕಬೇಡಿ. ನಿಮ್ಮ ಅಸಮಾಧಾನವನ್ನು, ನಿಮ್ಮ ನೋವನ್ನು ಸ್ಪಷ್ಟವಾಗಿ ಎದುರಿಗಿರುವ ವ್ಯಕ್ತಿಗೆ ತಿಳಿಸುವ ಅಭ್ಯಾಸ ಮಾಡಿ. ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದೂ ಕೂಡ ಅನ್ಯಾಯ ಮಾಡಿದಷ್ಟೇ ದೊಡ್ಡ ಅಪರಾಧ ಎಂಬುದನ್ನು ಸದಾ ನೆನಪಿಡಿ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಹೇಳುವುದಾದರೆ, ತುಲಾ ರಾಶಿಯ ಅಧಿಪತಿ ಶುಕ್ರ. ಈ ಶುಕ್ರಗ್ರಹವು ಸೌಂದರ್ಯ, ಕಲೆ, ಪ್ರೀತಿ ಹಾಗೂ ನೆಮ್ಮದಿಯ ಸಂಕೇತವಾಗಿದೆ. ನಿಮ್ಮ ಮನಸ್ಸಿನ ವಿಪರೀತ ಗೊಂದಲಗಳನ್ನು ದೂರ ಮಾಡಲು ಹಾಗೂ ಆಂತರಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ನೀವು ಮಹಾಲಕ್ಷ್ಮೀ ದೇವಿಯ ಅಥವಾ ಪರಶಿವನ ಆರಾಧನೆಯಲ್ಲಿ ತೊಡಗುವುದು ಬಹಳ ಒಳ್ಳಿತು. ಶುಕ್ರನು ಪರಶಿವನ ಪರಮಭಕ್ತ. ಹಾಗಾಗಿ ಶಿವನ ಆರಾಧನೆಯಿಂದ ಶುಕ್ರದೋಷಗಳು ಹಾಗೂ ಮಾನಸಿಕ ದೌರ್ಬಲ್ಯಗಳು ನಿವಾರಣೆಯಾಗುತ್ತವೆ. ಪ್ರತಿದಿನ ಬೆಳಗ್ಗೆ ಅಥವಾ ವಿಶೇಷವಾಗಿ ಶುಕ್ರವಾರದ ದಿನಗಳಲ್ಲಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಅದ್ಭುತವಾದ ಧೈರ್ಯ ಹಾಗೂ ಸ್ಥೈರ್ಯ ಲಭಿಸುತ್ತದೆ. ಅದೇ ರೀತಿ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ನಿಮ್ಮ ಅತಿಯಾದ ಆಲೋಚನೆಗಳು ಹತೋಟೆಗೆ ಬಂದು ಮನಸ್ಸಿನಿಂದ ಭಯ ದೂರವಾಗಿ ಮನಸ್ಸು ಪೂರ್ಣವಾಗಿ ಪ್ರಶಾಂತವಾಗುತ್ತದೆ. ನೆನಪಿಡಿ ಸ್ನೇಹಿತರೆ, ತುಲಾರಾಶಿಯ ಸಂಕೇತವಾದ ತಕ್ಕಡಿ ಸರಿಯಾಗಿ ತೂಗಬೇಕಾದರೆ ಅದರ ಮಧ್ಯದಲ್ಲಿರುವ ಮುಳ್ಳು ಅತ್ಯಂತ ದೃಢವಾಗಿ ಸ್ಥಿರವಾಗಿರಬೇಕು. ಅದು ಗಾಳಿಗೆ ಸಿಕ್ಕಂತೆ ಅತ್ತಿತ್ತ ವಾಲಬಾರದು. ಅದೇ ರೀತಿ ನೀವು ಬದುಕಿನ ಹೋರಾಟದಲ್ಲಿ ಗೆಲ್ಲಬೇಕಾದರೆ ನಿಮ್ಮ ಮನಸ್ಸು ಉಕ್ಕಿನಂತೆ ಗಟ್ಟಿಯಾಗಿರಬೇಕು. ನಿಮ್ಮನ್ನು ನೀವು ಬಲವಾಗಿ ನಂಬಿ ನಿಮ್ಮ ಬೆನ್ನು ಹಿಂದೆ ಮಾತನಾಡುವ ಟೀಕಾಕಾರರಿಗೆ ತಲೆಕೆಡಿಸಿಕೊಳ್ಳಬೇಡಿ. ಕಷ್ಟಗಳನ್ನು ಎದೆಗುಂದದೆ ಎದುರಿಸಿ ನಿಲ್ಲಿ. ಆಗ ನಿಮ್ಮ ಗೆಲುವು ಶತಸಿದ್ಧ. ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ನಿಮ್ಮೊಳಗೆ ಒಂದು ಹೊಸ ಭರವಸೆಯ ಬೆಳಕನ್ನು ಮೂಡಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯೊಂದಿಗೆ ಓಂ ನಮಃ ಶಿವಾಯ ಅಥವಾ ನನ್ನ ಗೆಲುವು ಖಚಿತ ಎಂದು ಬರೆಯಿರಿ. ನಿಮ್ಮ ಆ ಸಕಾರಾತ್ಮಕ ಕಮೆಂಟ್ ನಿಮ್ಮ ಆತ್ಮವಿಶ್ವಾಸವನ್ನು ಮುಗಿಲೆತ್ತರಕ್ಕೆ ಬೆಳೆಸಲಿ. ಈ ವಿಡಿಯೋವನ್ನು ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಈ ಜೀವನ ಜ್ಯೋತಿ ಕುಟುಂಬಕ್ಕೆ ನೀವಿನ್ನೂ ಸೇರ್ಪಡೆಯಾಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಜೊತೆಯಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶಿಷ್ಟ ಹಾಗೂ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ. ಧೈರ್ಯವಾಗಿ ಮುನ್ನಡೆಯಿರಿ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.